ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಮ್ಮನ್ನೆಲ್ಲ ಇಲ್ಲಿ ಕರೆಸಿ ವೇದಿಕೆನಲ್ಲಿ ನಿಲ್ಲಿಸಿ ಈ ಥರದ್ದೊಂದು ಪೀಸರ್ ಮಾಡಿರೋ ಸಿನಿಮಾನ ನೋಡೋ ಭಾಗ್ಯ ಏನೋ ಆದಷ್ಟು ಬೇಗ ಎಲ್ರಿಗೂ ಕಲ್ಪಿಸಿದ್ದೀರಾ. ಸೊ ಫಸ್ಟು ಪ್ರೊಡಕ್ಷನ್ ಹೌಸ್ ಲೇರಿ ಸರ್, ಮನೋಹರ್ ಸರ್, ಆಮೇಲೆ ನಮ್ಮ ನವೀನ್ ಅವರು ಮತ್ತು ಶ್ರೀಕಾಂತ್ ನನ್ನ 35 ವರ್ಷದ ಫ್ರೆಂಡು. ಸೊ ಅವನು ಈ ಸಿನಿಮಾದ ಮುಖಾಂತರ ಆ್ಯಕ್ಟ್ರಿಗಾಗಲಿ ಅವನಿಗೆ 3ನೇ ಸಿನಿಮಾ ಇದು ಅವನಿಗೆ ವೀನಸ್ ಎಂಟರ್ಪ್ರೈಸಸ್ಸು. ದುನಿಯಾ ವಿಜಯ್ ಅವರು, ಶಿವಣ್ಣ ಅವರು ಮತ್ತು ಡಾಲಿ ಅವರು ಮತ್ತು ಉಪಿ ಸರ್ ಎಲ್ಲರೂ ತಿರುಗಿ ನೋಡ್ತಾ ಇದ್ದಾರೆ. ಸೊ ವಿ ಆರ್ ಆಲ್ ಪ್ರೌಡ್. ಲೆಟ್ ಸೆಲಿಬ್ರೇಟ್ ಯು ಐ ಸರ್. ಥ್ಯಾಂಕ್ ಯು. 100% ಬಿಕಾಸ್ ನಾವೆಲ್ಲ ಸರ್ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದಿರೋರು ನಾವೆಲ್ಲರೂ. ಸೊ 100% ಇದೊಂದು ಮ್ಯಾಡ್ನೆಸ್ ಅಂತ ಇದೇ ಇರುತ್ತೆ. ಯಾಕಂದರೆ ನಾವು ಒಂದು ವಾರ್ನರ್ ನೋಡಿದಾಗೆ ಅಂದ್ಕೊಂಡ್ವಿ ಇದೇನಪ್ಪ ಅದು ತಲೆ ಕೆಟ್ಟು ಯಾವುದು ಉಳ್ಳ ಬಿಡೋದು ನಿಮ್ಮದು ಇದು ಸರ್ ಆ್ಯಕ್ಚುಲಿ. ಸೊ ಇದರಲ್ಲೂ ಅಷ್ಟೇ ವೆರಲ್ಲ ಎಕ್ಸ್ಪೆಕ್ಟಿಂಗ್. ಆಮೇಲೆ ತುಂಬ ಕಾಯ್ತಾ ಇದ್ದೀವಿ ಸರ್, ಯಾಕಂದರೆ ನೀವು ತುಂಬ ಡಿಲೇ ಮಾಡಿಬಿಟ್ಟು ಸಿನಿಮಾನ. ಸೊ ಹಂಗಾಗಿ ಕಾಯ್ತಾ ಇದ್ದೀವಿ ಸರ್. ಆಲ್ ದಿ ವೆರಿ ಬೆಸ್ಟ್ ಸರ್ ಫುಲ್ ಟೀಮ್ಗೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಶ್ರೀಕಾಂತ್ ಮತ್ತು ನಾಗಿ ನಮಗೆ ಭಾಳ ಆತ್ಮೀಯರು. ಆ್ಯಂಡ್ ಶ್ರೀಕಾಂತ್ ಅಣ್ಣ ಇದ್ದಂಗೆ ಹ್ಯಾಟ್ರಿಕ್ ಹೀರೋ ಇದ್ದಂಗೆ ನೀವು ಈ ಪಿಕ್ಚರ್ ಹಿಟ್ ಕೊಟ್ಟು ಹ್ಯಾಟ್ರಿಕ್ ಪ್ರೊಡ್ಯೂಸರ್ ಆಗಿ ಫಸ್ಟ್ 2 ಪಿಕ್ಚರು 2 ಬ್ಲಾಕ್ ಬಸ್ಟರು. ಆ್ಯಂಡ್ ಈ ವಾರ ಬಂದು ಡಿಸೆಂಬರ್ ಆಲ್ಮೋಸ್ಟ್ ನೀವು ನೋಡ್ಕೊಂಡು ಬಂದರೆ ತುಂಬ ಲಕ್ಕಿ ವಾರ ಕನ್ನಡಕ್ಕೆ. ಮುಂಗಾರು ಮಳೆ ಆಗಲಿ, ಕಿರಿಕ್ ಪಾಟಿ, ಅಣ್ಣನ ವೇದ, ಬಡವರ ಹಾಸ್ಕಲ್ಲು, ಕಾಟೇರ, KGF ಎಲ್ಲ ತುಂಬ ದೊಡ್ಡ ಮಾಸ್ಟರ್ ಪೀಸ್. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ. ಸೊ ಈ ವರ್ಷ ಡಬಲ್ ಧಮಾಕ. ಉಪ್ಪಿ ಸರ್ ನಿಮ್ಮದು UI ಹಾಗೂ ಮ್ಯಾಕ್ಸ್ 2 ನಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್, ನೀವು ವಾರ್ನರಲ್ಲೇ ಇಡೀ ವರ್ಲ್ಡ್ಗೆ ಅದೊಂದು ಅಧಿಕಾರ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ರಿ. ಸೊ ಫುಲ್ಲು ಅಧಿಕಾರ ಹೆಂಗೆ ಮಾಡೋದು ಅವತ್ತು ನೋಡ್ತೀವಿ ಸರ್ 20ನೇ ತಾರೀಕು. ಥ್ಯಾಂಕ್ ಯು ಸರ್. ಉಪ್ಪಿ ಸರ್ ಥರ ಯಾರು ಯೋಚನೆ ಮಾಡೋಕ್ಕಾಗಲ್ಲ. That's the beauty. ಬಟ್ ಕಾರ್ತಿಕ್ ಸರ್ ಥರ ಯೋಚನೆ ಮಾಡಿದ್ರೆ ವಾಟ್ ಈಸ್ UI ಸರ್? ನಾನು ನೀನು ಅವರು ಹಳೆ ವಿಚಾರ ಸರ್. ಎಲ್ಲರೂ UI-ನ ಹಂಗಿರ್ಬೋದು, ಹಿಂಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಅದನ್ನ ಡಿಕೋಡ್ ಮಾಡ್ತಾ ಇದ್ದಾರೆ ಸರ್. ಆದರೆ ಅದನ್ನ ಕರೆಕ್ಟಾಗಿ ಡಿಕೋಡ್ ಮಾಡೋಕ್ಕಾಗದೆ ಡಿಸೆಂಬರ್ 20ನೇ ತಾರೀಕು. ಐ ಆಮ್ ಶೋರ್ ಅಲ್ಲೂ ನೀವೇನೋ ಒಂದು ಸರ್ಪ್ರೈಸ್ ಇಟ್ಟಿರ್ತೀರಾ ಸರ್. ಎಲ್ಲರಿಗೂ ನಮಸ್ಕಾರ. UI ನಿಮಗೂ ನಮಗೂ ಎಲ್ಲದಕ್ಕೂ ಒಳ್ಳೇದಾಗಲಿ. ಫಸ್ಟು ಸರ್, ನೀವೊಂದು ಬಾಳೆಹಣ್ಣು ಹಾಕ್ಬಿಟ್ಟು ಜನಗಳಿಗೆ ಯಾವ ರೀತಿ ಒಂದು ಹುಳ ಬಿಟ್ಟಿದ್ದೀರಾ ಅಂದರೆ ಅದೊಂದು ನನಗೆ ತುಂಬ ಇದು ಸರ್, ನಿಜವಾಗ್ಲೂ ಅದು ಸರ್. ನೀವು ಟ್ರೈಲರ್ ಬಿಟ್ಟಾಗ ನಾನು ಅದನ್ನು ನೋಡಿಬಿಟ್ಟು ಬರೀ 3 ಸಲ ನೋಡಿದೆ ಸರ್ ಅದು. ಬಟ್ ಆ ತಲೆ ಯಾರಿಗೂ ಬರಲ್ಲ ಸರ್. ನಿಮಗೆ ಎಲ್ಲ ಇಲ್ಲಿಂದ ಈ ಕಡೆ ಇದ್ರೆ ಇಲ್ಲಿ ಮಾತ್ರ ನಿಮಗಿದೆ ಸರ್, ನಿಜವಾಗ್ಲೂ ಸರ್. ಥಿಂಕಿಂಗ್ ಬ್ರೈನ್. ಹ್ಞೂ ಸರ್. ಇಲ್ಲಿ ನಮ್ಮ ಮನೋಹರ್ ಸರ್ಗೂ, KP ಶ್ರೀಕಾಂತ್ ಸರ್ಗೂ, ಪ್ರೊಡಕ್ಷನ್ ಹೌಸ್ಗೂ ಸರ್, ನಿಮಗೂ ಅಷ್ಟೇ ತುಂಬ ಇದು ಡಿಸೆಂಬರ್ ತಿಂಗಳಲ್ಲಿ ಸೂಪರ್ ಹಿಟ್ ಆಗಲಿ ಅಂತ ಹೇಳ್ಬಿಟ್ಟು, ನಿಮ್ಗೆ ಹಿಟ್ಟಾದರೆ ನನಗೂ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮದು ಹಿಟ್ಟಾಗಲಿ, ನಮ್ಮದು ಆಗಲಿ. UI ಸರ್, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ರಮೇಶ್ ಸರ್. ನಮಸ್ತೆ ಪ್ರತಿಯೊಬ್ಬರಿಗೂ. ಈಗ ನಾನು ಸುಪ್ರೀತ್ ಸರ್ ಈಗ ಜಸ್ಟ್ ಮಾತಾಡ್ತಾ ಇದ್ದೋ ಸರ್. ನನಗಂತೂ ಇವರೆಲ್ಲ ಹೇಳಿರ್ಬೋದು, ಬಟ್ ನನಗಂತೂ ಸರ್ ಪ್ರಾಮಿಸು ನಿಮ್ಮ ಸಿನಿಮಾದು 0.1% ನನಗಂತೂ ಗೊತ್ತಿಲ್ಲ ಸರ್. ಯಾಕೆ ಹೆಂಗಿರುತ್ತೆ ಅಂತ ಸುಮ್ಮನೆ ನಾವು ಹೇಳ್ಬೋದು ಇದು ಹಂಗಿರುತ್ತೆ ಹಿಂಗಿರುತ್ತೆ ಅಂತ, ಬಟ್ ಯಾರಿಗೂ ಗೊತ್ತಿಲ್ಲ. 20ನೇ ತಾರೀಕು ಮಾರ್ನಿಂಗ್ ಶೋ ಆಗೋವರೆಗೂ 99% ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದಕ್ಕೆ 200% ಉಲ್ಟಾನೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಅದಂತೂ 100%. ಆಮೇಲೆ ಇನ್ನೊಂದೇನು ಅಂತ ಅಂದರೆ ಈ ಸಿನಿಮಾದು ಸಾಂಗು ಆಲ್ಮೋಸ್ಟ್ ನಾನು ಎಲ್ಲ ಸಾಂಗು ನಾನು ಕೇಳಿದ್ದೀನಿ ಸರ್. ಎಕ್ಸ್ಟ್ರಾಡಿನರಿ ಇದೆ. ಫಸ್ಟು ನಾನು KP ಶ್ರೀಕಾಂತ್ ಅವ್ರು ನನಗೆ ಹೇಳೋದು, ಜಗದೀಶ್ ನೋಡ್ರಿ ಎಲ್ಲ ಸಾಂಗು ಕೇಳಿದ್ದಾರೆ ಆಲ್ರೆಡಿ, ಅವ್ರಿಗೆ ಪಕ್ಕ ಗೊತ್ತು ಅಂತ ಅಂದ್ಬಿಟ್ಟು ಅವ್ರಿಗೆ ನಾನು ಹೇಳಿದ್ದೆ ಟ್ರೋಲ್ ಸಾಂಗು ಮೆಗಾ ಹಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಾವು ವಿಜಯ್ ಸರ್ದು ಒಂದು ಪ್ರಾಜೆಕ್ಟು ಮಾತಾಡೋಕ್ಕೆ ಅಜಿನೀಸ್ ಹತ್ರ ಹೋಗಿದ್ದಾಗ ನಾನು ಫೋರ್ಸ್ಫುಲಿ ಕೇಳಿಸಿದ್ದು ಅದನ್ನು ಆವಾಗ. ಬಟ್ ನೆಕ್ಸ್ಟ್ ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಅದಿರಲಿ ಸರ್, ಇದೆಲ್ಲ ಹೇಳ್ಬೋದು, ತೊಂದರೆ ಇಲ್ಲ. ಬಟ್ ಸಿನಿಮಾ ಬಗ್ಗೆ ಸರ್ ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಲೆವೆಲ್ಗಿದೆ. ನಾವು ಡೈಲಿ ಸುಪ್ರೀತ್ ಅವರು ನಾವು ಡೈಲಿ ಗಾಂಧಿನಗರದಲ್ಲಿ ಅದೇ ಮಾತಾಡ್ತಿರ್ತೀವಿ. ಬುಕಿಂಗ್ ಕೂಡ ಓಪನ್ ಆಗಿದೆ ಮೇಡಮ್. ಈಗ ಜಸ್ಟ್ ಒಂದು 3 ಅವರ್ಸ್ ಬುಕಿಂಗ್ಸ್ ಆಗ್ತಾ ಇದೆ. ಎಕ್ಸ್ಟ್ರಾರ್ಡಿನರಿ ಬುಕಿಂಗ್ಸ್ ಸರ್ ಈ ವರ್ಷ. ಸೂಪರ್ ಹಿಟ್ ಪಿಕ್ಚರ್ ನಿಂದೆ ಸರ್ UI ಸರ್ ಈ ವರ್ಷ ಸರ್. ಈ ವರ್ಷ ಅಂತ ಅಂದರೆ ಫಸ್ಟ್ ಹಾಫ್ ಎಲ್ಲ ನಿಮಗೂ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಈ ವರ್ಷ ಅಷ್ಟು ಚೆನ್ನಾಗಿರಲಿಲ್ಲ ಕನ್ನಡಗೆ. ಸ್ಟಾರ್ಟಿಂಗ್ ಫ್ರಮ್ ಅವರ್ ಭೀಮಾ ನಮ್ಮ ವಿಜಯ್ ಸರ್ ಮೂವಿಯಿಂದ ಸ್ಟಾರ್ಟ್ ಆಗಿದ್ದು. ನೆಕ್ಸ್ಟು ಕೃಷ್ಣ ಪ್ರಣಯ ಸಖಿ, ಭೈರತಿರಣಗಲ್ಲಿ ಒಂದು ಮೆಗಾ ಹಿಟ್ ಆಯಿತು. ಅಲ್ಲಿಂದ ಒಂದು ಬಗೀರ ಒಂದಾಯಿತು. ಹಿಂಗೆ ಈ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿದೆ. ಅದು UI-ಇಂದ ಅದು ನೆಕ್ಸ್ಟ್ ಲೆವೆಲ್ ಗೋಲಿ. ಆಮೇಲೆ ಇದು ಅದರಲ್ಲೂ ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಇವು 4 ನಮ್ಮ ಕನ್ನಡಕ್ಕೆ ಅದು. ಇದೊಂದು ಈಗ ಆಂಧ್ರದಲ್ಲೂ ಕೂಡ ನನ್ನ ಫ್ರೆಂಡ್ಸ್ ಇದ್ದಾರೆ ಸರ್. ಆಂಧ್ರದಲ್ಲೂ ಕೂಡ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಚಿತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ಹೇಳ್ತಾ
ಬುಕಿಂಗ್ಸ್ ಅಂತೂ ಸರ್ ಆಲ್ಮೋಸ್ಟ್ ಈಗ ಓಪನ್ ಆಗಿದೆ 3 ಅವರ್ಸ್ಗೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಹೌಸ್ಫುಲ್ ಇದೆ. ಪಾ 8 ಕಡೆ ಬೆಂಗಳೂರು 8 ಕಡೆ ಓಪನ್ ಆಗಿದೆ, 8 ಕಡೆನೂ ಫುಲ್ ಆಗಿದೆ. ಮೈಸೂರು DRC ಓಪನ್ ಆಗಿದೆ ಜಸ್ಟ್ ವಿತಿನ್ ಎ 1 ಅವರ್. ಮೇಡಮ್ ಹೇಳಿದ್ರು ವಿತಿನ್ ಎ 1 ಅವರ್ ಹೈಯೆಸ್ಟ್ ಫಾಸ್ಟ್ ಫಿಲ್ಲಿಂಗ್ ಆಗಿ ಆಲ್ಮೋಸ್ಟ್ 2 ಶೋಸ್ ಫುಲ್ ಆಗಿದೆ. 4 shows full ಆಗಿದೆ. ಫುಲ್ ಆಗಿ ಅಗೇನ್ 3 ಶೋಸ್ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಡೀ ಟೀಮ್ಗೆ ಶ್ರೀಕಾಂತ್ ಸರ್ ನಿಮಗೆ, ವೇಲು ಸರ್ ನಿಮಗೆ, ಮನೋಹರ್ ಸರ್, ನವೀನ್ ಸರ್ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ, ಇಲ್ಲಿ ಬಂದಿರೋ ಧನಂಜಯ್ ಸರ್, ವಿಜಯ್ ಸರ್, ಅಣ್ಣ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾಣ. ಥ್ಯಾಂಕ್ ಯು. ದಿನಕ್ಕಿಂತ ಮುಂಚೆನೆ ನಾವು ಟಿಕೆಟ್ ಬುಕ್ ಮೈ ಶೋ ಓಪನ್ ಮಾಡಿದ ತಕ್ಷಣ ಈ ತರ ಫಿಲ್ಲು. ಇನ್ನೊಂದು ನಮ್ಮ ಕನ್ನಡದಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು, ಬಟ್ ಏನು ಅಂತ ಅಂದರೆ ಫ್ಯಾಕ್ಟ್ ಬಗ್ಗೆ ಬಂದರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಆನ್ಲೈನ್ ಬುಕಿಂಗ್ ಕಮ್ಮಿ ಬರುತ್ತೆ, ಬಟ್ ಅಂದರೆ ಆಫ್ಲೈನ್ ಬುಕಿಂಗ್ ಜಾಸ್ತಿ ಇರುತ್ತೆ. ಅಂದರೆ ಆಫ್ಲೈನ್ ಅಂದರೆ ನಾವು ಟಿಕೆಟ್ನ ಅಲ್ಲಿ ತಗೊಂಡು ನೋಡೋಂಥದ್ದು ಅದು ಜಾಸ್ತಿ ಇರುತ್ತೆ. ಈಗ ನಮ್ಮ ರೀಸೆಂಟಾಗಿ ನಾವು ಭೈರತಿ ರಣಗಲ್ ರಿಲೀಸ್ ಮಾಡಿದೆ. ಭೈರತಿ ರಣಗಲ್ಲು ಅದೆಷ್ಟು ಸೋ ಫುಲ್ ಆಯಿತು ಅಂತ ಅಂದರೆ ನಮಗೆ ಗೊತ್ತಿದೆ ಅದು. ಬಟ್ ಅದಕ್ಕೆ ಆನ್ಲೈನ್ ಮೂಮೆಂಟ್ ಕಮ್ಮಿ ಇತ್ತು, ಎಲ್ಲ ಸಿನಿಮಾಗಳು ಹಂಗೆ. ಬಟ್ ನಮ್ಗೆ UAಗೆ ಆನ್ಲೈನ್ ಮೂಮೆಂಟು ತುಂಬ ಚೆನ್ನಾಗಿದೆ. ಅದೊಂದು ಪಾಸಿಟಿವ್ ಸೈನು ಸರ್. ಇದೊಂದು ಒಂದು ಮುನ್ಸೂಚನೆ ಇದು ಅಂತ ಹೇಳ್ಬೋದು ಇದಕ್ಕೆ. ಬಟ್ 5ನೇ ಸಿನಿಮಾ ಕನ್ನಡದಲ್ಲಿ ಹಿಟ್ ಆಗಲೇಬೇಕಿದು. 6ನೇ ಸಿನಿಮಾ ನಮ್ಮ ಕಾರ್ತಿಕ್ ಅವ್ರದ್ದು ಮ್ಯಾಕ್ಸ್ ಹಿಟ್ ಆಗಲಿ. ಡಿಸೆಂಬರ್ ಮಂತ್ ಮಾತ್ರ ಲಕ್ಕಿ ಆಗ್ದೇ ಎಲ್ಲ ವರ್ಷದಲ್ಲಿ ಎಲ್ಲ ಸಿನಿಮಾಗಳಿಗೂ ಹಿಟ್ ಆಗಲಿ ಅಂತ ಹೇಳ್ತಾ UAಗೆ ಮತ್ತೊಮ್ಮೆ ದೊಡ್ಡ ಮಟ್ಟದ ನಿರೀಕ್ಷೆ. ಯಾಕೆಂದರೆ ಹೈ ಬಜೆಟ್ ಮೂವಿ ಇದು, ನನಗೆ ಗೊತ್ತಿರೋ ಥರ. ಒಳ್ಳೇದಾಗಲಿ ಸರ್, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವಿಶ್ ಯು ಬೆಸ್ಟ್ ಆಫ್ ಲಕ್ ಟು ದ ಎಂಟೈರ್ UA ಟೀಮ್.